ಇವತ್ತು ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಮಳೆ ಭರ್ಜರಿಯಾಗಿ ಆಗ್ತಾ ಇದೆ. ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆಯ ಅಬ್ಬರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಹಲವೆಡೆ ಗಾಳಿ ಸಹಿತ ಮಳೆ ಜೋರಾಗಿದೆ. ಗಾಳಿ ಮಳೆಗೆ ಹಲವು ಮನೆಗಳ ಮೇಲ್ಚಾವಣಿ ಹಾರಿ ಹೋಗಿದೆ. ಇನ್ನೊಂದು ಕಡೆಗೆ ಮರಗಳು ಧರಾಶಾಹಿ ಆಗೋದು, ವಿದ್ಯುತ್ ಕಂಬಗಳು ಧರೆಗೆ ಉರುಳೋದು ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸತತ 3 ದಿನಗಳಿಂದ ಕೂಡ ಸಾಯಂಕಾಲದ ನಂತರ ಅಂದ್ರೆ ಸಂಜೆಯ ನಂತರ ಶುರುವಾಗ್ತಾ ಇರುವಂತಹ ಮಳೆಯ ಆರ್ಭಟ ಹಲವು ಅವಾಂತರಗಳಿಗೆ ಕಾರಣ ಆಗಿದೆ. ನೋಡ್ತಾ ಇದ್ದೀರಾ, ಒಂದ್ ಕಡೆಗೆ ನಗರ ಪ್ರದೇಶದ ಒಳಗೆ ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮನೆಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ಮನೆಯ ಮೇಲ್ಚಾವಣಿ ಹಾರಿ ಹೋಗಿದೆ. ಗಾಳಿಯ ಸ್ಪೀಡ್ ಏನಿರಬಹುದು ಅನ್ನೋದ್ರ ಅಂದಾಜು ನಿಮಗೆ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ ಅದನ್ನ. ಇನ್ನೊಂದು ಕಡೆಗೆ ಕರೆಂಟ್ ಕಂಬ ಇರ್ಬೋದು ಅಥವಾ ಪ್ರಮುಖ ವಸ್ತುಗಳು ಮನುಷ್ಯ ಸೃಷ್ಟಿ ಮಾಡಿದ್ದು ಪ್ರಕೃತಿಯ ಮುನಿಸಿಗೆ ಕೆಲವೇ ಕ್ಷಣಗಳಲ್ಲಿ ಆಪೋಷಣ ತೆಗೆದುಕೊಳ್ತಾ ಇದೆ ಅದೇ ಪ್ರಕೃತಿ. ನೋಡ್ತಾ ಇದ್ದೀರಾ ಡ್ಯಾಮೇಜ್ನ ಪ್ರಮಾಣ ಬೆಳಗಾವಿಯಲ್ಲಿ ಹೇಗೆ ಕಂಡು ಬರ್ತಾ ಇದೆ ಅಂತ. ಬೆಳಗಾವಿ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ ಕಳೆದ 3-4 ದಿನಗಳಿಂದ ಕೂಡ. ಸೊ ಜನರಿಗೆ ಒಂದಷ್ಟು ಜನರಿಗೆ ಪರದಾಟ ಕೂಡ ಆಗ್ತಾ ಇದೆ. ರೈತರಿಗೆ ಸಂತಸ ತಂದಿರುವಂತಹ ವಿಚಾರ ಕೂಡ ಕಂಟಿನ್ಯೂ ಆಗ್ತಾ ಇದೆ.